ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಿಗ್ ಬಾಸ್ ಸೀಸನ್ ಕನ್ನಡ 11 ರನ್ನರ್ ಅಪ್ ಆಗಿರುವಂತಹ ನಮ್ಮ ತ್ರಿವಿಕ್ರಮ್ ಅವರು ಈಗ ಮುದ್ದು ಸೊಸೆ ಒಂದು ಧಾರಾವಾಹಿಯಲ್ಲಿ ಸೂಪರ್ ವಾಗಿ ಕಾಣಿಸ್ಕೊತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಆಲ್ರೆಡಿ ಮುದ್ದು ಸೊಸೆಯ ಒಂದು ಪ್ರೋಮೋ ಕೂಡ ಸಕ್ಕ ಟ್ರೆಂಡಿಂಗ್ ಅಲ್ಲಿ ಇದೆ ಅಂತ ನಾವು ನೋಡ್ತಾ ಇದೀವಿ. ನಿಜವಾಗ್ಲೂ ಇವರ ಆಕ್ಟಿಂಗ್ ಮಾತ್ರ ಸೂಪರ್ ಆಗಿದೆ. ಇವರ ಕ್ಯಾರೆಕ್ಟರ್ ಕೂಡ ಅಷ್ಟೇ ಸಖತ್ತಾಗಿದೆ. ಈ ಕ್ಯಾರೆಕ್ಟರ್ಗೆ ಸಖತ್ತಾಗಿ ಒಂದು ಆ ಪಾತ್ರಕ್ಕೆ ಅಭಿನಯಿಸಿದ್ದಾರೆ ನಮ್ಮ ತ್ರಿವಿಕ್ರಮ್ ಅವರು. ತ್ರಿವಿಕ್ರಮ್ ಅವರ ಒಂದು ಪಾತ್ರ ಬಹಳಷ್ಟು ಇಷ್ಟ ಆಯಿತು ನನಗೆ. ಅದರಲ್ಲೂ ಕೂಡ ಈ ಒಂದು ಪ್ರೋಮೋ ಕೂಡ ನೋಡಿದಾಗ ಕಲರ್ಸ್ ಕನ್ನಡದಲ್ಲಿ ಬಿಡುಗಡೆಯಾದಂತಹ ಸೆಕೆಂಡ್ ಪ್ರೋಮೋ ಅಂತಾನೆ ಹೇಳ್ಬೋದು. ಫಸ್ಟ್ ಪ್ರೋಮೋದಲ್ಲಿ ನಾವೆಲ್ಲರೂ ಕೂಡ ನೋಡಿರ್ತೀವಿ, ಏನು ಸ್ಕೂಲಿಗೆ ಹೋಗ್ತಾರೆ ಅಂತ ಹುಡುಗಿನ ಕರ್ಕೊಂಡ್ಬಂದು ಒಂದು ಏನು ಹೆಣ್ಣು ನೋಡೋಂತಹ ಒಂದು ಶಾಸ್ತ್ರ ಕೂಡ ತ್ರಿವಿಕ್ರಮ್ ಅವರು ಕಾಣಿಸ್ಕೋತಾರೆ. ನಮಗೆ ಅಲ್ಲಿ ಫಸ್ಟ್ ಕಾಣಿಸ್ಕೊಡೋದೆ ತ್ರಿವಿಕ್ರಮ್ ಅವರು ಹೆಣ್ಣೋಡೋ ಶಾಸ್ತ್ರಕ್ಕೆ ಹೋದಾಗ ಏನು ಕಾಫಿ ತಂದು ಕೊಡ್ತಾರಲ್ವಾ ಹುಡುಗಿ, ಆವಾಗ ನಮಗೆ ತ್ರಿವಿಕ್ರಮ್ ಅವರೇ ಮುದ್ದು ಸೊಸೆಯಲ್ಲಿ ಹೀರೋ ಆಗಿ ಪಾತ್ರ ನಿರ್ವಹಿಸ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಯಿತು. ಇನ್ನು ಮುದ್ದು ಸೊಸೆ ಸೀರಿಯಲ್ನ ಮೊದಲನೇ ಒಂದು ಪ್ರೋಮೋ, ಈ ಪ್ರೋಮೋ ಮಾತ್ರ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೂಪರ್ವಾಗಿದೆ. ಇನ್ನು ಹುಡುಗಿ ನೋಡಾಯಿತು, ಹುಡುಗಿ ಒಪ್ಪಾಯಿತು. ನಾವು ಫಸ್ಟ್ ಒಂದು ಏನು ಸ್ಟಾರ್ಟಿಂಗ್ ಹುಡುಗಿಯ ಒಂದು ಇಂಟ್ರೊಡಕ್ಷನ್ ಅಲ್ಲಿ ಕೂಡ ನೋಡಿದ್ವಿ, ಏನೋ ಹೆಣ್ಣು ನೋಡಿ ಒಪ್ಪಿಟ್ಟು ಮದುವೆ ಫಿಕ್ಸ್ ಅಂತ ಹೇಳ್ಬಿಟ್ಟು ಎಲ್ಲ ಫಿಕ್ಸ್ ಮಾಡಿರ್ತಾರೆ. ಬಟ್ ಹುಡುಗಿಗೆ ಮದುವೆ ಇಷ್ಟ ಇರಲ್ಲ. ಅವಳಿಗೊಂದು ಕನಸಿರುತ್ತೆ, ನಾನು ಡಾಕ್ಟರ್ ಓದಬೇಕು, ಚೆನ್ನಾಗಿ ಓದಬೇಕು ಅಂತ ಕನಸಿರುತ್ತೆ. ಇನ್ನು ಸ್ಕೂಲಿಗೆ ಹೋಗೋವಂತಹ ಹುಡುಗಿನ ಕರ್ಕೊಂಡ್ ಬಂದ್ಬಿಟ್ಟು ಮದುವೆ ಮಾಡೋವಂಥದ್ದು ಅವರ ತಂದೆ ತಾಯಿ ಮಾಡ್ತಾ ಇರೋವಂಥದ್ದು. ಇದಕ್ಕೆ ಹುಡುಗನ ಮನೆ ಆಗಿರೋದಂತಹ ಏನು ತ್ರಿವಿಕ್ರಮ್ ಅವರ ಅಪ್ಪ ಅಮ್ಮ ಕೂಡ ಒಪ್ಪಿಟ್ಟು ನಾವು ಮದುವೆ ಮಾಡ್ಕೊಳಕ್ ಒಪ್ಪಿದೀವಿ ಅಂತಾನು ಕೂಡ ಅಪ್ಪ ಅಮ್ಮ ಆಸೆಯಿಂದ ಪ್ರೀತಿಯಿಂದ, ಅಂದ್ರೆ ತ್ರಿವಿಕ್ರಮ್ ಅವರ ಅಪ್ಪ ಅಮ್ಮ ಪಾತ್ರ ಏನಿದೆ ಅವ್ರ ಅಪ್ಪ ಅಮ್ಮ ಪ್ರೀತಿಯಿಂದ ಒಪ್ಪಿಟ್ಟು ಪ್ರತಿಮಾ ಆಗಿರುವಂತಹ ಏನು ಹೀರೋಯಿನ್ ಇದಾರಲ್ವಾ ಮುದ್ದು ಸೊಸೆಯಾಗಿ ತ್ರಿವಿಕ್ರಮ್ ಅವರ ಮನೆಗೆ ಬರೋದಿಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಒಪ್ಪಿ ಮದುವೆ ಕೂಡ ಅರೇಂಜ್ ಮಾಡಿದ್ದಾರೆ. ನಮ್ಮ ಮದುವೆ ಕೂಡ ಸೀರಿಯಲ್ ಅಲ್ಲಿ ನಡೀತಾ ಇದೆ. ಹಸೆಮಣೆ ಏರಿದ್ದಾರೆ ನಮ್ಮ ತ್ರಿವಿಕ್ರಮ್ ಅಂತಾನೆ ಹೇಳ್ಬೋದು. ಇಲ್ಲಿ ಹಸೆಮಣೆಗೆ ಏನೋ ಹುಡುಗಿ ಕೂಡ ಪ್ರತಿಮಾ ಅಂದ್ರೆ ನಮ್ಮ ಮುದ್ದು ಸೊಸೆಯ ಹೀರೋನ್ ಆಗಿರೋಂಥ ಪ್ರತಿಮಾ ಕೂಡ ತುಂಬಾ ಚೆನ್ನಾಗಿ ರೆಡಿ ಆಗಿರ್ತಾರೆ. ಬಟ್ ಇವರಿಗೆ ಇಷ್ಟು ಬೇಗ ಮದುವೆ ಆಗೋದಕ್ಕೆ ಇಷ್ಟ ಇರೋದಿಲ್ಲ ಅಂದ್ರೆ ಇನ್ನು ಮೈನರ್ ಆಗಿರೋದ್ರಿಂದ. ಸೊ ಇವರು ಮೈನರ್ ಆಗಿರೋದು ಪ್ರತಿಮಾನೇ ಪೊಲೀಸ್ಗೆ ಫೋನ್ ಮಾಡಿ ಕರೆದಿರೋ ಅಂಥದ್ದು. ಅಂದ್ರೆ ನಾವು ಮೈನರ್ನ ಮದುವೆ ಮಾಡಂಗಿಲ್ಲ ಅನ್ನೋದು ಕೂಡ ಆ ಹುಡುಗಿಗೆ ಒಂದು ಎಲ್ಲ ಐಡಿಯಾ ಕೂಡ ಇತ್ತು. ಸೊ ಹಂಗಾಗಿ ಮದುವೆ ಕೂಡ ಇಷ್ಟ ಇರಲಿಲ್ಲ. ಸೊ ಈ ಮದುವೆಯಿಂದ ಹೇಗಾದ್ರು ತಪ್ಪಿಸ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಫೋನ್ ಮಾಡಿಬಿಟ್ಟು ಪೊಲೀಸ್ ಅವ್ರನ್ನ ಕೂಡ ಕರೆಸಿರ್ತಾರೆ. ಇನ್ನು ಏನು ನಮ್ಮ ತ್ರಿವಿಕ್ರಮ್ ಅವರು ಹಸೆಮಣೆಗೆ ಏರಿರ್ತಾರೆ, ಹಾಗೆ ನಮ್ಮ ಪ್ರತಿಮಾ ಕೂಡ ಹಸೆಮಣೆಗೆ ಬರ್ತಾರೆ. ಹಾಗೆ ದೇವ್ರಿಗೆ ನಮಸ್ಕಾರ ಮಾಡಿ ಅಂದ್ರೆ ನಮ್ಮ ತಂದೆನೇ ನನಗೆ ದೇವರು. ಸೊ ತಂದೆ ಹತ್ರ ನಾವು ಆಶೀರ್ವಾದ ತಗೊಂಡಿದ್ದಾಯ್ತಾ, ಇನ್ನು ದೇವರ ಆಶೀರ್ವಾದಕ್ಕಿಂತ ನಮಗೆ ತಂದೆನೇ ದೇವರು ಅಂತ ಹೇಳ್ಬಿಟ್ಟು ತ್ರಿವಿಕ್ರಮ್ ಅವರು ಹೇಳ್ತಾರೆ. ಇಲ್ಲಿ ಇವರ ಒಂದು ಪಾತ್ರ ಏನಿದೆ ಗೊತ್ತಾ, ತ್ರಿವಿಕ್ರಮ್ ಅವರ ಪಾತ್ರ ನಿಜವಾಗ್ಲೂ ಕೂಡ ಸೂಪರ್ವಾಗಿದೆ. ಹಳ್ಳಿ ಹೈದನಾಗಿ ಒಂದು ಏನು ಒಡೆಯರ ಮಗ ಇರ್ತಾರಲ್ಲ ಆ ರೀತಿ ತಂದೆಗೆ ತುಂಬಾನೇ ರೆಸ್ಪೆಕ್ಟ್ ಕೊಡೋದು, ತಂದೆನ ಸಾಕಷ್ಟು ಪ್ರೀತಿ ಮಾಡುವಂತಹ ಒಂದು ಪಾತ್ರ ತ್ರಿವಿಕ್ರಮ್ ಅವ್ರದ್ದು. ಅವರ ತಂದೆಗೆ ಬಹಳಷ್ಟು ಏನು ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಕೆಲಸಗಳನ್ನ ಜಾಸ್ತಿ ಮಾಡ್ತಾ ಇದ್ದಿದ್ದು ತ್ರಿವಿಕ್ರಮ್ ಅವರು. ಅಂದ್ರೆ ಇಲ್ಲಿ ತ್ರಿವಿಕ್ರಮ್ ಅವರ ಒಂದು ಪಾತ್ರಕ್ಕೆ ಸಖತ್ ಜಸ್ಟಿಸ್ ಕೊಡ್ತಾ ಇದ್ದಾರೆ. ಅವರ ಒಂದು ಅಭಿನಯ ಮಾತ್ರ ತುಂಬಾನೇ ಚೆನ್ನಾಗಿದೆ. ಸಖತ್ ಟೈಮಿಂಗ್ ಅಂತಾನು ಕೂಡ ಅನ್ನಿಸ್ತು. ಈ ಒಂದು ಪ್ರೋಮೋ ನಿಜವಾಗ್ಲೂ ಕೂಡ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಇನ್ಸ್ಟಾದಲ್ಲಾಗಿರ್ಬೋದು, ಹಾಗೆ ನಮ್ಮ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ತುಂಬಾ ಕಡೆ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಒಂದು ರೀಲ್ ಅಂತಾನೆ ಹೇಳ್ಬೋದು. ಎಷ್ಟೊತ್ತಿಗೆ ಮುದ್ದು ಸೊಸೆ ಧಾರಾವಾಹಿ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗುತ್ತೆ ಅಂತಾನು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಜನಗಳು ಕೂಡ. ಒಂಥರ ಡಿಫ್ರೆಂಟ್ ಕತೆ. ಮುದ್ದು ಸೊಸೆ ಅನ್ನೋದೊಂದು ಮೇಘನಾ ಶೆಟ್ಟಿ ಅವರ ಒಂದು ಪ್ರೊಡಕ್ಷನ್ ಅಲ್ಲಿ ನಿರ್ಮಾಣ ಆಗ್ತಾ ಇರೋವಂಥ ಒಂದು ಬಿಗ್ ಸೀರಿಯಲ್ ಅಂತಾನೆ ಹೇಳ್ಬೋದು. ಇಲ್ಲಿರುವಂತಹ ಪೋಷಕ ನಟರಾಗಿರ್ಬೋದು, ನಟನೆ ಮಾಡ್ತಾ ಇರೋ ತ್ರಿವಿಕ್ರಮ್ ಆಗಿರ್ಬೋದು, ಪ್ರತಿಮಾ ಆಗಿರ್ಬೋದು, ಎಲ್ಲರೂ ಕೂಡ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋವಂತಹ ಒಂದು ವ್ಯಕ್ತಿಗಳನ್ನ ಈ ಒಂದು ಸೀರಿಯಲ್ ಅಲ್ಲಿ ಇರೋವಂಥವ್ರು. ಎಲ್ಲ ಕೂಡ ಒಂಥರ ಸಿನಿಮಾ ಮಾಡ್ತಾ ಇರೋವಂಥ ಸಿನಿಮಾ ರೇಂಜ್ಗೆ ಇರುವಂಥ ಒಂದು ಧಾರಾವಾಹಿ ಅಂತಲೇ ಹೇಳ್ಬೋದು. ಸಿನಿಮಾದಲ್ಲಿ ನಮ್ಮ ಕಳನಟನಾಗಿ ತ್ರಿವಿಕ್ರಮ್ ಅವರ ತಂದೆಯಾಗಿ ನಿರ್ವಹಿಸ್ತಾ ಇರೋವಂಥವ್ರು, ಕಳನಟನಾಗಿ ಎಲ್ಲ ನಾನು ಸಿನಿಮಾಗಳಲ್ಲೂ ಕೂಡ ನೋಡಿರ್ತೀವಿ ನಾವು. ಆ ಒಂದು ನಟನ ಜೊತೆ ಇವರು ಕೂಡ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ. ತ್ರಿವಿಕ್ರಮ್ ಅವರ ತಂದೆ ಹಾಗೆ ಆ್ಯಕ್ಟಿಂಗ್ ಮಾಡ್ತಾ ಇರೋರು ಸೂಪರ್ ಪೋಷಕ ನಟ ಅಂತಲೇ ಹೇಳ್ಬೋದು. ಸೊ ನಾವೆಲ್ಲರೂ ಕೂಡ ಸಖತ್ ವೆಯ್ಟ್ ಮಾಡ್ತಾ ಇದ್ದೀವಿ. ಕತೆ ಮಾತ್ರ ತುಂಬಾನೇ ಚೆನ್ನಾಗಿದೆ. ಕತೆ ಸ್ಟಾರ್ಟಿಂಗೇನೆ ಕೂಡ ಸಕ್ಕತ್ತಾಗಿದೆ ಅಂತ ಅನ್ನಿಸ್ತು ನನಗಂತೂ. ಇನ್ನು ಹಸೆಮಣೆ ಹೇರ್ಬಿಟ್ಟು ತಾಳಿ ಕಟ್ಟೋ ಸಮಯದಲ್ಲಿ ಏನು ನಮ್ಮ ಪ್ರತಿಮಾ ಅವರು ಫೋನ್ ಮಾಡಿ ಕರೆಸಿರ್ತಾರಲ್ಲ ಪೊಲೀಸ್ ಅವರು ಕೂಡ ಬರ್ತಾರೆ. ಬಂದಾಗ
ಇಲ್ಲಿ ಇವರ ತಂದೆಗೆ ಒಂದು ಮದುವೆ ಮಾಡಿಸ್ಬೇಕು, ಮಗನ ಮದುವೆ ನೋಡಬೇಕು ಅಂದರೆ ತುಂಬಾ ಲಕ್ಷಣವಾಗಿ, ಅವಳು ಅಸೆಂಬ್ಲಿಗೆ ಬರುವಾಗಲೇ ಸೊಸೆನ ತುಂಬಾ ಲಕ್ಷಣವಾಗಿ ಕಾಣಿಸ್ತಾ ಇದೆಯಾ, ದೇವತೆ ಥರ ಕಾಣಿಸ್ತಾ ಇದೆಯಾ ಅಂತ ಹೇಳಿರೋ ಅಂಥವ್ರು ಅವರ ಮಾವ, ಅಂದರೆ ಪ್ರತಿಮಾ ಅವರ ಮಾವ ಆಗಿ ಇರೋವಂಥವ್ರು ಹೇಳ್ತಾರೆ, ಮುದ್ದು ಸೊಸೆ ಏನು ಅಂತ ಇರುತ್ತೆ, ಮುದ್ದಾಗಿ ಕಾಣ್ತಿದ್ಯಮ್ಮ, ದೇವತೆ ಥರ ಕಾಣ್ತಿದ್ಯಾ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ನೀವು ತಾಳಿ ಏನು ಕಟ್ಟಬೇಕು ಅನ್ನೋ ಅಷ್ಟರಲ್ಲಿ ಪೊಲೀಸ್ನವರು ಬಂದುಬಿಟ್ಟು ನೀವು ಮೈನರ್ ಇರೋವಂತಹ ಹುಡುಗಿನ ನೀವು ಮದುವೆ ಮಾಡ್ತಾ ಇದ್ದೀರಾ, ಅಂದರೆ ಏಜ್ ಲಿಮಿಟ್ 18 ವರ್ಷ ಇದೆ ಅಲ್ವಾ ಮದುವೆ ಮಾಡೋದಕ್ಕೆ, ಸೊ 18 ವರ್ಷದ ಒಳಗಡೆ ನೀವು ಮದುವೆ ಮಾಡ್ತಾ ಇದ್ದೀರಾ, ಮೇಜರ್ ಅಲ್ಲ ಮೈನರ್ ಆಗಿರುವಂತಹ ಹುಡುಗಿನ ನೀವು ಹೆಂಗೆ ಮದುವೆ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಶ್ನೆ ಕೂಡ ಹಾಕಿ ಇಲ್ಲಿ ಪೊಲೀಸ್ನವರು ಕೇಳ್ತಾ ಇರ್ತಾರೆ. ಸೊ ಮದುವೆನ ನಿಲ್ಲಿಸ್ಬೇಕು, ಯಾವುದೇ ಕಾರಣಕ್ಕೂ ಮದುವೆ ನಡೆಯೋದು ಬೇಡ ಅಂತ ಹೇಳ್ತಾರೆ. ಇಲ್ಲಿ ತ್ರಿವಿಕ್ರಮ್ ಅವರ ತಂದೆ ಪಾತ್ರದಲ್ಲಿರುವಂಥವ್ರು, ಅವರ ಒಂದು ಪಾತ್ರನೂ ಕೂಡ ಸೂಪರ್ ಅಂತಾನೆ ಹೇಳ್ಬೋದು. ಇಲ್ಲಿ ನಾವು ಮದುವೆ ನಿಲ್ಸೋದಕ್ಕೆ ಸಾಧ್ಯನೇ ಇಲ್ಲ, ಯಾಕೆ ನಾವು ಮದುವೆ ನಿಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಕೆಲವು ಕ್ಲಾಶಸ್ ಆಗಿ ಪೊಲೀಸ್ನವ್ರ ಮೇಲೂ ಕೂಡ ಕೈ ಮಾಡ್ತಾರೆ ನಮ್ಮ ತ್ರಿವಿಕ್ರಮ್ ಅವರ ತಂದೆ ಪಾತ್ರದಲ್ಲಿರುವಂಥವ್ರು. ಸೊ ಇಲ್ಲಿ ತಂದೆನೇ ದೇವರು ಅಂತ ಅನ್ಕೊಂಡಿರೋದು ತ್ರಿವಿಕ್ರಮ್. ಸೊ ತಂದೆನೇ ದೇವರು ಅಂತ ಅನ್ಕೊಂಡಿರೋ ತ್ರಿವಿಕ್ರಮ್ಗೆ ಬಹಳಷ್ಟು ಸಿಟ್ಟು ಬರುತ್ತೆ. ಅವರು ಈಗ ಪೊಲೀಸ್ನವರು ಏನು ತ್ರಿವಿಕ್ರಮ್ ಅವ್ರ ತಂದೆ ಪಾತ್ರದಲ್ಲಿರೋರು ಪೊಲೀಸ್ ಮೇಲೆ ಕೈ ಮಾಡಿದ್ದಕ್ಕೆ ಪೊಲೀಸ್ನವ್ರು ಹೇಳ್ಕೊಂಡು ಹೋಗ್ತಾರೆ. ಇಲ್ಲಿ ತ್ರಿವಿಕ್ರಮ್ಗೆ ಜಗತ್ತೇನೆ ನಮ್ಮ ತ್ರಿವಿಕ್ರಮ್ ಅವರ ತಂದೆ ಪಾತ್ರದಲ್ಲಿರೋ ತಂದೆನೇ ಅವ್ರಿಗೆ ಜಗತ್ತಾಗಿರತ್ತೆ ಆ ಒಂದು ಧಾರಾವಾಹಿಲಿ. ಸೊ ತಂದೆನ ಪೊಲೀಸ್ ಸ್ಟೇಷನ್ಗೆ ಹೇಳ್ಕೊಂಡು ಹೋಗ್ತಾರೆ. ಇದಕ್ಕೆ ಕಾರಣ ಆಗಿರೋಂಥ ವ್ಯಕ್ತಿ ಇಲ್ಲೇ ಎಲ್ಲರೂ ಇರ್ತಾರೆ. ಸೊ ಇವ್ರನ್ನ ನಾನು ಖಂಡಿತವಾಗ್ಲೂ ಬಿಡೋದಿಲ್ಲ, ನೀನೇ ನನ್ನ ಹೆಂಡತಿ ಅಂತ ಹೇಳ್ಬಿಟ್ಟು ಪ್ರತಿಮಾಗೆ ಒಂದು ಹೇಳ್ತಾರೆ, ಒಂದು ಡೈಲಾಗ್ ಹೇಳ್ತಾರೆ. ನಿಜವಾಗ್ಲೂ ಸೂಪರ್ ಅಂತಾನೆ ಹೇಳ್ಬೋದು. ಆ ಒಂದು ಏನೋ ಆಕ್ಟಿಂಗ್ ಇದೆಯಲ್ವಾ, ಆ ಒಂದು ಸಿಟ್ಟು, ಕೋಪ, ತಂದೆ ಮೇಲಿರುವಂಥದ್ದು ಆಕ್ರೋಶ ಎಲ್ಲ ನ್ಯಾಚುರಲ್ ಆಗಿ ಕಾಣಿಸ್ತಾ ಇತ್ತು. ತಂದೆನ ಕರ್ಕೊಂಡು ಹೋದ್ರು ಅಂತ ಅನ್ನೋದು, ಮತ್ತೆ ಇದಕ್ಕೆ ಸಾಕ್ಷಿಯಾದವ್ರನ್ನ ನಾನು ಯಾವತ್ತಿಗೂ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು, ಮತ್ತೆ ತಂದೆ ಆಸೆ ಆ ಹುಡುಗಿನ ಮದುವೆ ಮಾಡ್ಕೋಬೇಕು ಅನ್ನೋದು ತ್ರಿವಿಕ್ರಮ್ ಅವರ ತಂದೆ ಪಾತ್ರದಲ್ಲಿರುವಂತಹವರ ಆಸೆ ಕೂಡ. ಸೊ ಹಂಗಾಗಿ ಇಲ್ಲಿ ಮೇಯ್ನ್ ಅವರ ಆಸನ ಈಡೇರಿಸೋಕ್ಕೋಸ್ಕರ ನೀನೇ ನನಗೆ ಯಾವತ್ತಿದ್ರೂ ಹೆಂಡತಿ ಆಗೋದು ನೀನೇನೆ. ಸೊ ಇಲ್ಲಿ ಯಾರು ನನ್ನ ತಂದೆಗೆ ಈ ರೀತಿ ಪೊಲೀಸ್ನವ್ರನ್ನ ಕಳಿಸ್ಬಿಟ್ಟು ಈ ಒಂದು ಏನು ಘಟನೆ ನಡೆಯೋಕ್ಕೆ ಕಾರಣ ಆದವ್ರನ್ನ ನಾನು ಯಾವತ್ತಿಗೂ ಬಿಡೋದಿಲ್ಲ ಅಂತ ಹೇಳ್ತಾರೆ. ಬಟ್ ಸತ್ಯ ಏನಪ್ಪಾ ಅಂದ್ರೆ ಈ ಒಂದು ಫೋನ್ ಮಾಡಿ ಕರೆಸಿದವರು ಪ್ರತಿಮಾನೇ ಆಗಿರ್ತಾರೆ. ಅಂದ್ರೆ ಏನು ತ್ರಿವಿಕ್ರಮ್ನ ಮದುವೆ ಆಗೋಕ್ಕೆ ಬರ್ತಾ ಇದಾರಲ್ವ ಮುದ್ದು ಸೊಸೆ, ಅವರೇ ಆಗಿರ್ತಾರೆ. ಸೊ ಮುಂದೆ ಈ ಕತೆ ಯಾವ ರೀತಿ ಇರುತ್ತೆ, ಯಾವ ರೀತಿ ಟರ್ನ್ ತಗೊಳುತ್ತೆ, ಏನು ಎತ್ತ ಅಂದ್ಬಿಟ್ಟು ಕಾದ್ ನೋಡ್ಬೇಕಾಗಿದೆ. ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಆಗಿದೆ ಈ ಧಾರಾವಾಹಿ, ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ನಿಸ್ತಾ ಇದೆ ನನಗಂತೂ. ಹಳ್ಳಿಯ ಒಂದು ವಾತಾವರಣ ಇರ್ಬೋದು, ಆ ತ್ರಿವಿಕ್ರಮ್ ಅವರ ಗತ್ತು ಗಾಂಭೀರ್ಯ ಎಲ್ಲಾನು ಕೂಡ ಸಕ್ಕತ್ತಾಗಿದೆ. ಇನ್ನು ಹಸೆ ಮಳೆಯಲ್ಲಂತೂ ನಿಜವಾಗ್ಲೂ ಮದುಮಗನ ರೀತಿಯೇ ಕಾಣಿಸ್ತಾ ಇದ್ದಾರೆ ನಮ್ಮ ತ್ರಿವಿಕ್ರಮ್ ಅವರು. ಮದುಮಗನಾಗಿ ಸೂಪರ್ ಆಗಿ ಕಾಣಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಹಳ್ಳಿ ಐದನ ಒಂದು ಪಾತ್ರ ಏನಿದೆ, ಹಳ್ಳಿ ಐದನಕ್ಕಿಂತ ಒಂದು ಹಳ್ಳಿಯಲ್ಲಿರುವಂತಹ ಒಂದು ಗೌಡರ ಮಗ ಅಂತಾನೆ ಹೇಳ್ಬೋದು. ಗೌಡರು ಮತ್ತೆ ಒಡೆಯರ್ ಮಗ ಏನು ಒಂದು ಬುಲೆಟ್ ಅಲ್ಲಿ ಸ್ಟೇಟಸ್ ಮೇಂಟೈನ್ ಮಾಡಿಕೊಂಡು ಆ ಒಂದು ಏನಂತಾರೆ ಪಂಜೆ ಶರ್ಟು ಸೂಪರ್ವಾಗಿ ಒಂದು ಸಕ್ಕತ್ತಾಗಿ ಕಾಣಿಸ್ತಾರೆ. ಐರನ್ ಬಟ್ಟೆ ಹಾಕೊಂಡು ಒಂದು ಬುಲೆಟ್ ಅಲ್ಲಿ ಹೋಗ್ತಾ ಇರೋಂಥ ಫೋಟೋಸ್ಗಳನ್ನೂ ಕೂಡ ನಾವು ನೋಡಿದ್ದೀವಿ. ಇದೆಲ್ಲಾನು ಕೂಡ ಸೀರಿಯಲಲ್ಲಿ ಒಂದೊಂದಾಗಿ ಒಂದೊಂದು ಬರ್ತಾ ಹೋಗುತ್ತೆ ಎಪಿಸೋಡು. ಇನ್ನು ಫಸ್ಟ್ ಎಪಿಸೋಡಲ್ಲಿರುವಂತಹ ಈ ಒಂದು ಧಾರಾವಾಹಿ ಒಂದು ಎಪಿಸೋಡ್ ಏನಿದೆ ಗೊತ್ತಾ, ನನಗಂತೂ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ನಿಸ್ತು, ಸಕ್ಕತ್ತಾಗಿದೆ ಅಂತ ಅನ್ನಿಸ್ತು. ಇನ್ನು ಈ ಒಂದು ಸೀರಿಯಲ್ ಸ್ಟಾರ್ಟ್ ಆಗೋಕ್ಕಿಂತಾನೆ ಮುಂಚೆನೆ ಸಾಕಷ್ಟು ಇಂಟ್ರೆಸ್ಟ್ನ ಪಡ್ಕೊತಾ ಹೋಗ್ತಾ ಇದೆ. ಮತ್ತು ಇಲ್ಲಿ ಕೆಲವರು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಾವು ಸೀರಿಯಲ್ನ ನೋಡೋದಿಲ್ಲ, ನನಗೆ ಭವ್ಯಗೌಡ ಅಥವಾ ಮೋಕ್ಷಿತಾ ಅವರು ಹೀರೋನ್ ಆಗಿದ್ರೆ ನೋಡ್ತಾ ಇದ್ವಿ, ಇನ್ನು ಹಸೆಮಣೆಯಲ್ಲಿ ಯಾರಿಗೆ ತಾಳಿ ಕಟ್ತಾರೆ ಇವರಿಬ್ಬರಲ್ಲಿ ಅಂತ ಅನ್ನೋದು ಕೂಡ ಎಲ್ಲರ ಒಂದು ಪ್ರಶ್ನೆ ಆಗಿರುತ್ತೆ. ಅಂದ್ರೆ ಮೋಕ್ಷಿತಾಂಗ್ ತಾಳಿ ಕಟ್ಟಬೇಕಾಗಿತ್ತು ಅಥವಾ ಭವ್ಯಗೌಡಂಗೆ ತಾಳಿ ಕಟ್ತಾರ ಅನ್ನೋದೊಂದು ಪ್ರಶ್ನೆ ಕೂಡ ಎಲ್ಲ ಕಡೆನೂ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ಗಳು ಬರ್ತಾ ಇತ್ತು. ಅಂದ್ರೆ ಇವರಿಬ್ಬರಲ್ಲಿ ಯಾರು ಒಬ್ರು ಇದ್ದಿದ್ರು ಕೂಡ ಈ ಸೀರಿಯಲ್ ಇನ್ನೂ ಚೆನ್ನಾಗಿರ್ತಿತ್ತು ಅನ್ನೋದು ಅಭಿಮಾನಿಗಳ ಅಭಿಪ್ರಾಯ. ನನ್ನ ಅಭಿಪ್ರಾಯಕ್ಕಿಂತ ಅಭಿಮಾನಿಗಳ ಅಭಿಪ್ರಾಯ ಅಂತಾನೆ ಹೇಳ್ಬೋದು. ಇವೆರಡು ಹೀರೋಯಿನ್ಗಳಲ್ಲಿ ಒಬ್ರು ಹೀರೋಯಿನ್ ಆಗಿದ್ರು ಕೂಡ ಇನ್ನೂ ಜನ ಹೆಚ್ಚಾಗಿ ಇಷ್ಟಪಡ್ತಾ ಇದ್ರು. ಬಟ್ ಪ್ರತಿಮಾ ಏನಿದ್ದಾರೆ ಇವರು ಸಖತ್ ಟ್ಯಾಲೆಂಟೆಡ್ ಒಂದು ಹುಡುಗಿ ಅಂತಾನೆ ಹೇಳ್ಬೋದು. ಹಿಂದಿ ಸೀರಿಯಲ್ ಕೂಡ ನಡೆಸಿದ್ದಾರೆ, ಕನ್ನಡ ಸೀರಿಯಲಲ್ಲಿ ಅಂತರ್ಪಟ ಧಾರಾವಾಹಿಲಿ ತಂಗಿ ಪಾತ್ರವನ್ನು ಕೂಡ ವಹಿಸಿದ್ರು ಇವರು. ಪ್ರತಿಮಾ ಅವರು ತುಂಬಾನೇ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ. ಆ ಒಂದು ಪಾತ್ರಕ್ಕೆ ಬೇಕಾಗಿರುವಂತಹ ಎಲ್ಲ ಒಂದು ಪೊಟೆನ್ಷಿಯಲ್ ಕೂಡ ಆ ಹುಡುಗಿಯಲ್ಲಿದೆ. ಸೊ ಆ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಅಂತಾನೆ ಹೇಳ್ಬೋದು ಪ್ರತಿಮಾ ಅವರು ಬದಲಾಗಿ ಎಲ್ಲರ ಒಂದು ಬೇಡಿಕೆ ಇದ್ದೇ ಇರುತ್ತಲ್ವ. ಬಿಗ್ ಬಾಸ್ ಮನೇಲಿ ಜೋಡಿಯಾಗಿ ನೋಡಿರೋದು ಭವ್ಯನ ಹಾಗೆ ಮೋಕ್ಷಿತನ್ನ ಜೋಡಿಯಾಗಿ ನೋಡ್ಬೇಕು ಅನ್ನೋದು ಜನರ ಆಸೆ ಇತ್ತು. ಬಟ್ ಜನರ ಆಸೆಗೆ
ಈ ಪಾತ್ರನೂ ಕೂಡ ತ್ರಿವಿಕ್ರಮ್ ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈ ಒಂದು ಪಾತ್ರಕ್ಕೆ ಯಾರು ಬೇಕೋ ಆ ಹುಡುಗಿನ ತಂದಿದ್ದಾರೆ. ಸೊ ಇದನ್ನು ನೀವು ಒಪ್ಕೊಳ್ಳಿ, ತುಂಬಾ ಚೆನ್ನಾಗಿದೆ. ಧಾರಾವಾಹಿ ಕೂಡ ಸೂಪರಾಗಿ ಮೂಡಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಇನ್ನು ಕೆಲವೇ ದಿನಗಳಲ್ಲಿ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರೋವಂತಹ ಈ ಒಂದು ಧಾರಾವಾಹಿ ಆದಷ್ಟು ಸಕ್ಸಸ್ ಸಿಕ್ಕಲಿ ನಮ್ಮ ತ್ರಿವಿಕ್ರಮ್ ಅವ್ರಿಗೆ. ತ್ರಿವಿಕ್ರಮ್ ಅವರ ಪಾತ್ರ ಮಾತ್ರ ತುಂಬಾ ಚೆನ್ನಾಗಿದೆ. ಇಲ್ಲಿ ಹೆಂಡತಿನೂ ಕೂಡ ನಿಭಾಯಿಸಬೇಕು, ತಂದೆ ಆಸೆನೂ ಕೂಡ ನಿಭಾಯಿಸಬೇಕು. ತಂದೆಗೆ ಒಂಥರ ತಂದೆನ ಅಷ್ಟು ಇಷ್ಟಪಡುವಂತಹ ಒಂದು ಕ್ಯಾರೆಕ್ಟರು ಇವು ತ್ರಿವಿಕ್ರಮ್ ಅವ್ರದ್ದು. ತಂದೆನೇ ಜೀವ, ತಂದೆನೇ ದೇವರು ಅಂತ ನಂಬಿರುವಂತಹ ಒಂದು ಪಾತ್ರ ತುಂಬಾ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಹಳ್ಳಿಯಲ್ಲಿ ಶೂಟಿಂಗ್ ಮಾಡ್ತಾ ಇರೋದ್ರಿಂದ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಈಗ ಹಳ್ಳಿಯಿಂದ ಸಿಟಿಲಿರುವಂತಹ ಜನಗಳೇ ಜಾಸ್ತಿ, ಹಳ್ಳಿ ಬಿಟ್ಟು ಬಂದಿರೋರಿಗೆಲ್ಲರೂ ಕೂಡ ನಮ್ಗೆ ಹಳ್ಳಿ ವಾತಾವರಣ ಇಷ್ಟ ಅಂತ ಅನ್ನೋದು ಎಲ್ಲರೂ ಕೂಡ ಆಸೆ. ಸೊ ಎಲ್ಲರಿಗೂ ಕೂಡ ಈ ಒಂದು ಧಾರಾವಾಹಿ ಭಾಳಷ್ಟು ಇಷ್ಟ ಆಗತ್ತೆ ಅಂತ ಅನ್ಕೋತೀನಿ. ಹಳ್ಳಿಯಲ್ಲಿ ಒಂದು ಒಡೆಯರ ಮಗನಾಗಿ ನಮ್ಮ ತ್ರಿವಿಕ್ರಮ್ ಅವರು ಕಾಣಿಸ್ಕೊತಾ ಇದ್ದಾರೆ. ಇವರಿಗೆ ಆದಷ್ಟು ಈ ಒಂದು ಮುದ್ದು ಸೊಸೆ ಧಾರಾವಾಹಿಲಿ ಯಶಸ್ಸನ್ನು ತಂದುಕೊಡುತ್ತೆ ಅಂತ ನಾನು ನಂಬಿದ್ದೀನಿ. ಏಕೆಂದರೆ ಇಲ್ಲಿ ಜಸ್ಟ್ ಪ್ರೋಮೋನೇ ಅಷ್ಟು ಟ್ರೆಂಡಿಂಗಲ್ಲಿದೆ, ಅಷ್ಟು ವೈರಲ್ ಆಗ್ತಾ ಇದೆ ಅಂತಂದರೆ ನಿಜವಾಗ್ಲೂ ಸೀರಿಯಲ್ ಕೂಡ ಒಂದು ಒಳ್ಳೆ ಯಶಸ್ಸನ್ನು ತಂದು ಕೊಡುತ್ತೆ ಅಂತ ನನ್ನ ಒಂದು ಭಾವನೆ. ನಿಮ್ಗೆ ಏನು ಅನ್ಸುತ್ತೆ ಗೈಸ್? ತ್ರಿವಿಕ್ರಮ್ ಅವರ ಪಾತ್ರ ಸಖತ್ತಾಗಿದೆಯಾ? ತ್ರಿವಿಕ್ರಮ್ ಅವರ ಆ್ಯಕ್ಟಿಂಗ್ ನಿಮ್ಗೆ ಏನು ಅನ್ನಿಸ್ತು? ಈ ಪ್ರೋಮೋ ನೋಡಿದ್ರ ಅನ್ನೋದನ್ನು ಕೂಡ ಮರೀದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾನೆ ಸ್ನೇಹಿತರೆ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೇನೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕೂಡ ಸಪೋರ್ಟ್ ಮಾಡಿ. ಲವ್ ಯು, ಬಾಯ್ ಬಾಯ್.